ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ಭೀಮ ರಕ್ಷಕ ಸಂಘಟನೆಯ ಮೂಡಲಗಿ ತಾಲೂಕು ಅರಂಭಾವಿ ಘಟಕದ ಪದಾಧಿಕಾರಿಗಳ ನೇಮಕಾತಿ ಮತ್ತು ಆದೇಶ ಪ್ರತಿ ಕೊಡುವ ಕುರಿತು ವಿಶೇಷ ಸಭೆ ಜರುಗಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಘಟಪ್ರಭಾ ಪಟ್ಟಣದ ಕರ್ನಾಟಕ ಭೀಮ ರಕ್ಷಕ ಸಂಘಟನೆಯ ಕೇಂದ್ರ ಕಚೇರಿಯಲ್ಲಿ ದಿನಾಂಕ 15/8/2024 ಕರ್ನಾಟಕ ಭೀಮ ರಕ್ಷಕ ಸಂಘಟನೆಯ ಮೂಡಲಗಿ ತಾಲೂಕು ಅರಂಭಾವಿ ಘಟಕದ ಪದಾಧಿಕಾರಿಗಳ ನೇಮಕಾತಿ ಹಾಗೂ ಆದೇಶ ಪ್ರತಿಯನ್ನು ಕೊಡಲಾಗಿದೆ. ಸಂಘದ ಮುಖ್ಯ ಉದ್ದೇಶ ಏನೆಂದರೆ ನಡೆದತಕ್ಕಂತಹ ಅನ್ಯಾಯ ಕುರಿತು ಮತ್ತು ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಬರುವ ಸವಲತ್ತುಗಳು ಅವರಿಗೆ ಸಿಗಬೇಕು ಎಂಬುದರ ಬಗ್ಗೆ ಹಾಗೂ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಸಂಘಟನೆಯಲ್ಲಿ ಎಲ್ಲರೂ ಕೂಡ ಒಗ್ಗೂಡಿ ಅನ್ಯಾಯ ವಿರುದ್ಧ ಹೋರಾಡಬೇಕು ಎಂಬುವ ಈ ಸಂಘದ ಮೂಲ ಉದ್ದೇಶವಾಗಿತ್ತು. ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಅವರನ್ನ ಶಾಲಾ ಮತ್ತು ಪುಷ್ಪಹಾರ ಹಾಕೋದ್ರ ಮುಖಾಂತರ ಸನ್ಮಾನಿಸಿ ಸತ್ಕರಿಸಲಾಗಿದೆ. ಕರ್ನಾಟಕ ಭೀಮ ರಕ್ಷಕ ಸಂಘಟನೆಯ ರಾಜ್ಯಾಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ಈಶ್ವರ ಮಾರುತಿ ಗುಡಿಚ ಅವರು ಮಾತನಾಡಿ, ಸಂಘಟನೆಯ ಮೂಲ ಉದ್ದೇಶ ಹಾಗೂ ಇದನ್ನ ಯಾವ ರೀತಿ ಪದಾಧಿಕಾರಿಗಳನ್ನ ತೆಗೆದುಕೊಂಡು ನ್ಯಾಯಕ್ಕಾಗಿ ಹೋರಾಟ ಮಾಡುವುದು, ಅನ್ಯಾಯ ಆದಾಗ ಹೇಗೆ ಹೋರಾಟ ಮಾಡುವುದು ಕುರಿತು ಹೇಳಿದ್ದಾರೆ. ಸಂಘಟನೆಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು ಆಗಿರುವಂತಹ ಮಂಜುಳಾ ರಾಮಗಾಣಟ್ಟಿ ಮಾತನಾಡಿ, ಯಾವುದೇ ರೀತಿಯಾದ ಭಿನ್ನಾಭಿಪ್ರಾಯಗಳಿಗೆ ಸಂಘಟನೆಯಲ್ಲಿ ಅವಕಾಶ ಇರುವುದಿಲ್ಲ ಎಂಬ ಖಡಕ ಸಂದೇಶ ಹೇಳಿ, ಪದಾಧಿಕಾರಿಗಳನ್ನ ಅವರ ಎದೆಗಾರಿಕೆ ಮತ್ತು ಸಾಮಾಜಿಕ ಕಳಕಳಿ ಹೋರಾಟದ ಮನೋಭಾವನೆ ಹೊಂದಿದವರನ್ನ ಮಾತ್ರ ಆಯ್ಕೆ ಮಾಡಲಾಗಿದೆ. ಯಾವುದೇ ನಿರ್ದಿಷ್ಟವಾದ ಒಂದು ಸಮಾಜದ ಉದ್ದೇಶ ಇಟ್ಟುಕೊಳ್ಳಲಾರದೆ ಎಲ್ಲ ಸಮಾಜವನ್ನ ಎತ್ತಿಕೊಂಡು ಹೋಗುವಂತಹ ಕೆಲಸವನ್ನ ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ಮಾಡುತ್ತೆ ಹಾಗೂ ಯಾವುದೇ ರೀತಿಯ ಉದ್ದೇಶ ಇಟ್ಕೊಂಡು ಸಂಘಟನೆ ಮಾಡ್ತಾ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರ ಸಂಘಟನೆಗೆ ಬನ್ನಿ ಮತ್ತು ನಿಮ್ಮವರನ್ನ ಕರೆತನ್ನಿ ಅಂತ ಆಹ್ವಾನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಆಯ್ಕೆ ಮಾಡಿದ ಎಲ್ಲ ಪದಾಧಿಕಾರಿಗಳನ್ನ ಸರ್ವಾನುಮತಗಳಿಂದ ಆಯ್ಕೆ ಮಾಡಿ ಅರಂಭಾವಿ ಘಟಕದ ಅಧ್ಯಕ್ಷರು ಆದ ಸಾಯಿ ಭೀಮಾ ದುಂಡಪ್ಪ ಇಳಿಗೇರ ಅರಂಭಾವಿ ಘಟಕದ ಅಧ್ಯಕ್ಷರಾಗಿ ಆಯ್ಕೆ, ಜಾಫರ್ ದಸ್ಕೀರ್ ಮುಲ್ಲಾ ಅರಂಭಾವಿ ಘಟಕದ ಉಪಾಧ್ಯಕ್ಷರಾಗಿ ಆಯ್ಕೆ, ಸುನಿಲ್ ಯಮನಪ್ಪ ಇಳಿಗೇರ್ ಅರಂಭಾವಿ ಘಟಕದ ಕಾರ್ಯದರ್ಶಿಯಾಗಿ ಆಯ್ಕೆ, ಪುಂಡಲೀಕ ದೇವ್ ವಡೇರ ಅರಂಭಾವಿ ಘಟಕದ ಖಜಾಂಚಿಯಾಗಿ ಆಯ್ಕೆ, ಹನುಮಂತ ತಹಶೀಲ್ದ ಸದಸ್ಯರಾಗಿ ಆಯ್ಕೆ, ಸಂತೋಷ್ ಅವಜೆಪಗೋಳ ಸದಸ್ಯರಾಗಿ ಆಯ್ಕೆ, ಅಶೋಕ ಅಮಾಯ್ಕರ್ ಸದಸ್ಯರಾಗಿ ಆಯ್ಕೆ, ಮಹಾಂತೇಶ ಹರಿಜನ್ ಸದಸ್ಯರಾಗಿ ಆಯ್ಕೆ ಮಾಡಲಾಗಿದೆ. ಸಂದರ್ಭದಲ್ಲಿ ಈಶ್ವರ ರಾಮಗಾಣಟ್ಟಿ, ಮುದಲಿಂಗ ಗೋರಬಾಳ, ಅಭಿಷೇಕ ಪಾತೋಟ, ಅಬಜ್ಜಲ, ಆಲಾಸ, ದೀಪಕ್ ಹಂಚಿನಮನಿ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.